ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೆ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 15. ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಅದ್ವೈತ್ ಬೇಡಿಕೆಯಂತೆ ಇನ್ನೊಂದು ದಿನ ಅವನ ಜೊತೆ ಇರೋಕ್ಕೆ ಒಪ್ಪಿಕೊಂಡ್ಳು. ಮುಂದೆ ದರಿತ್ರಿ ಎದ್ದು ತಿಂಡಿ ಮಾಡೋಕ್ಕೆ ಹೋಗುವ ಹುಡುಗಿಗೆ ಅದ್ವೈತ್ ತಿಂಡಿ ಮಾಡಿರೋದು ಕಾಣುತ್ತೆ. ಅದನ್ನು ನೋಡಿ ದರಿತ್ರಿಗೆ ತನಗಾಗಿ ಅಡುಗೆ ಮಾಡುತ್ತಿದ್ದ ಮದುವೆಯಾದ ಹೊಸದರಲ್ಲಿದ್ದ ಅದ್ವೈತ್ ನೆನಪಿಗೆ ಬಂದಿದ್ದ. ದರಿತ್ರಿ ಅದನ್ನು ನೆನೆದು ಸುಮ್ಮನೆ ಇದ್ದಾಗ ಅದ್ವೈತ್ ಬಂದು, ಚಿನ್ನಮ್ಮ ಏನಾಯಿತು ಎಂದ. ದರಿತ್ರಿ ಏನಿಲ್ಲ ಎಂದು ತಿಂಡಿ ಮಾಡಿ ಬನ್ನಿ ಎಂದು ಪ್ಲೇಟ್ಗೆ ಹಾಕೊಡೋ ಹುಡುಗಿ ನೋಡಿ, ಚಿನ್ನಮ್ಮ ನಾನು ತಿನ್ನಿಸ್ಲಾ ಎನ್ನುವ ಬೇಡಿಕೆ ಇಟ್ಟ. ದರಿತ್ರಿ ನೀವು ತಿಂಡಿ ಮಾಡಿ ಎಂದಳು. ಅದ್ವೈತ್ ಕೇಳದೆ ತಾನು ಅವಳ ಜೊತೆ ಕೂತು ತಿಂಡಿ ಮಾಡ್ದ. ಕೊನೆಯಲ್ಲಿ ಅವಳ ತಟ್ಟೆಯಲ್ಲಿ ಇದ್ದ ಪಲ್ಯ ತಿನ್ನೋದು ಬಿಡಲ್ಲ ಹುಡುಗಿ ಮಾತ್ರ ಏನು ಮಾತಾಡಿಲ್ಲ, ಸುಮ್ಮನಾದ್ಲು. ಆ ದಿನ ಪೂರ್ತಿ ಅದ್ವೈತ್ ಮತ್ತೆ ಮಗುಗಾಗಿ ಮೀಸಲಿಡುವ ಹುಡುಗಿ ಮನೆಯಲ್ಲೇ ಆನ್ಲೈನ್ ವರ್ಕ್ ಮಾಡ್ತಿದ್ಲು. ನೆಕ್ಸ್ಟ್ ಡೇ ಬೇಗ ಎದ್ದು ರೆಡಿಯಾದ ಹುಡುಗಿ ಮುಂದೆ ಅದ್ವೈತ್ ಕೂಡ ರೆಡಿಯಾಗಿ ನಿಂತ. ದರಿತ್ರಿ ಎಲ್ಲೋ ಡ್ರಾಪ್ ಮಾಡೋಕ್ಕೆ ಬರ್ಬೋದು ಎಂದುಕೊಂಡ್ರೆ ಹುಡುಗ ಪುಟ್ಟ ಬ್ಯಾಗ್ ಹಿಡಿದು, ನಾನು ನಿಮ್ಮನ್ನು ಬೆಂಗಳೂರಿಗೆ ಬಿಟ್ಟು ಬರ್ತೀನಿ ಅಂದ. ದರಿತ್ರಿ ಪರವಾಗಿಲ್ಲ, ನಾವು ಹೋಗ್ತೀನಿ ಎಂದಳು. ಅದ್ವೈತು ಯಾಕೆ ಚಿನ್ನಮ್ಮ, ನಾನು ನಿನ್ನ ಜೊತೆ ಬರಬಾರ್ದಾ ಎಂದ ಸಪ್ಪೆ ಮುಖ ಮಾಡಿ. ಅದ್ವೈತ್ ಮಾತಿಗೆ ದರಿತ್ರಿ ಏನೂ ಮಾತಾಡಿಲ್ಲ. ಅವನದೇ ಕಾರ್ನಲ್ಲಿ ಸೀದಾ ಬ್ಯಾಂಗ್ಳೂರಿಗೆ ಬಂದರು. ಹುಡುಗಿ ಡ್ಯೂಟಿ ಇದೆ ಎಂದು ಹೊರಟ್ರೆ ಹುಡುಗ ಮಾತ್ರ ಮಗಳ ಜೊತೆ ಆಟ ಆಡಿಕೊಂಡು ಖುಷಿಯಾಗಿದ್ದ. ದರಿತ್ರಿ ರೆಡಿಯಾಗಿ ಬಂದ ಹುಡುಗಿನ ತಾನು ಡ್ರಾಪ್ ಮಾಡ್ತೀನಿ ಎಂದು ತನ್ನವಳನ್ನು ಹಾಸ್ಪಿಟಲ್ ಬಳಿ ಡ್ರಾಪ್ ಮಾಡಿದ. ಇದುವರೆಗೂ ದರಿತ್ರಿ ಗಂಡ ಬಿಟ್ಟಿರಬೇಕು ಎಂದುಕೊಂಡಿರೋರು ಕೆಲವರಾದರೆ ಇನ್ನು ಕೆಲವರು ಊರಲ್ಲಿ ಇರಬೇಕು ಎಂದು ದರಿತ್ರಿ ಮಾತು ನಂಬಿ ಸುಮ್ಮನಾಗಿದ್ರು. ಈ ಬಾರಿ ಅದ್ವೈತ್ನ ನೋಡಿ ಎಲ್ಲರೂ ಇದು ದರಿದ್ರಿ ಗಂಡನ ಎಂದುಕೊಂಡಿದ್ರು. ಅವತ್ತೆಲ್ಲ ಹುಡುಗಿನ ಹಾಸ್ಪಿಟಲ್ ಪೂರ ನಿಮ್ಮ ಯಜಮಾನ್ರು ಡ್ರಾಪ್ ಮಾಡಿದ್ದ ಎಂದು ಕೇಳೋರು. ಈ ಮಾತು ಚಿಂತನ್ ಕಿವಿಗೂ ಬಿದ್ದಿತ್ತು. ಚಿಂತನ್ಗಂತೂ ಸ್ವಲ್ಪ ಅಸಮಾಧಾನವಾಗಿತ್ತು ಆ ಮಾತಿಂದ. ಕಾರ್ನಲ್ಲಿ ಕೂತಿದ್ರಿಂದ ಅದ್ವೈತ್ ಮುಖ ಕಾಣದೆ ಕೆಲವರು ಯಾರಪ್ಪ ದರಿದ್ರಿ ಗಂಡ ಅಂದಿದ್ರು. ದರಿತ್ರಿ ಡ್ಯೂಟಿ ಮುಗಿಸಿ ಹೊರಡುವ ಸಮಯಕ್ಕೆ ಸೆಕ್ಯೂರಿಟಿ ಕಡೆಯಿಂದ, ಮೇಡಮ್ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಎಂದು ಕಾಲ್ ಬಂತು. ದರಿತ್ರಿ ನಮ್ಮನೆಯವರ ಎಂದು ಕನ್ಫರ್ಮ್ ಮಾಡಿಕೊಳ್ಳೋಕ್ಕೆ ಫಸ್ಟ್ ಫ್ಲೋರಿಂದ ಕೆಳಗೆ ನೋಡಿದ್ರೆ ಅದ್ವೈತು ಪೇಷಂಟ್ ಕೂರುವ ಜಾಗದಲ್ಲಿ ರಿಸೆಪ್ಷನ್ ಮುಂದೆ ಕೂತಿದ್ದ. ಅದ್ವೈತ್ನ ನೋಡಿದ ದರಿತ್ರಿ ಮುಖದ ಮೇಲೆ ನಗು ಮೂಡಿತು. ಅಷ್ಟೊತ್ತಿಗೆ ಇಡೀ ಹಾಸ್ಪಿಟಲ್ ತುಂಬ ಅದ್ವೈತ್ ಗಾಸಿಪ್ ಆಗಿದ್ದ. ಈಗ ಇಡೀ ಸ್ಟಾಫ್ಗಳು ನೋಡೋಕ್ಕೆ ಬಂದರು. ದರಿತ್ರಿ ಕೆಳಗೋಗಿ ಅದ್ವೈತ್ ಮುಂದೆ ನಿಂತು, ನೀವೇನಿಲ್ಲಿ ಎಂದಳು. ಅದ್ವೈತು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದೆ ಎಂದ. ಅದ್ವೈತು ದರಿತ್ರಿನ ಆ ಥರ ಡ್ರೆಸ್ನಲ್ಲಿ ನೋಡಿರಲಿಲ್ಲ ಇದುವರೆಗೂ. ಕಲರ್ ಡ್ರೆಸ್ ಮೇಲೆ ಬಿಳಿ ಕೋಟ್ ಹಾಕಿರುವ ಹುಡುಗಿ ನೋಡಿ ಮನೆಯದಲ್ಲೇ ಡಾಕ್ಟರ್ ಎಂದು ಸುಳ್ಳಲ್ಲ ಎಂದು ಮನೆಯದಲ್ಲೇ ಖುಷಿಪಟ್ಟ. ದರಿತ್ರಿಗೆ ಇನ್ನೊಂದು ರೀತಿ ಖುಷಿಯಾಗಿತ್ತು. ಇದುವರೆಗೂ ಕೆಲವರು ದರಿತ್ರಿ ಸಿಂಗಲ್ ಎಂದು ಏನೋ ಒಂದು ರೀತಿ ಮಾತು ಕೂಡ ಹಾಡೋರು. ಇನ್ನು ಕೆಲವರು ಚಿಂತನ್ ಬಂದು ಅವಳ ಬಳಿ ಮಾತಾಡುವಾಗ ಅವನ ಮೇಲೂ ಕೆಲವರು ಮಾತಾಡಿದ್ದು ಉಂಟು. ಬಟ್ ಈಗ ಅದ್ವೈತ್ ಅನ್ನೋ ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಹುಡುಗ ಈಗ ದರಿತ್ರಿ ಗಂಡ ಎಂದು ತಿಳಿದು ಅಂಥ ಮಾತುಗಳೆಲ್ಲ ಅವಳಿಂದ ದೂರ ಸರಿದಿತ್ತು. ದರಿತ್ರಿ ಬಂದೆ ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ಕೋಟ್ ತೆಗೆದು ತನ್ನ ಬ್ಯಾಗ್ ಹಿಡಿದು ಹೊರಬಂದ ಹುಡುಗಿ ಮುಖದಲ್ಲಿ ಇದೆಂದು ಕಾಣದ ಸಂತೋಷ. ಅದ್ವೈತ್ ಈ ಬಾರಿ ಕಾರ್ ತರದೆ ದರಿತ್ರಿದೆ ಸ್ಕೂಟಿ ತಂದಿದ್ದ. ಅದರಲ್ಲಿ ದರಿತ್ರಿ ಗಂಡ ಯಾರು ಅನ್ನೋದು ನೀಟಾಗಿ ಕಾಣೋದು. ಫಸ್ಟ್ ಫ್ಲೋರ್ನಲ್ಲಿ ಗ್ಲಾಸ್ ವಿಂಡೋದಲ್ಲಿ ನೆಪಕ್ಕೆ ಮಾತ್ರ ಫೋನ್ ಹಿಡಿದು ದರಿತ್ರಿನೇ ನೋಡ್ತಿದ್ದ ಚಿಂತನ್ಗೆ ನೋವಾಗಿದ್ದಂತೂ ಸತ್ಯ. ಅದ್ವೈತ್ ಭುಜದ ಮೇಲೆ ಕೈ ಹಾಕಿ ಕೂತಿರುವ ಹುಡುಗಿ ನೋಡಿ ಅದ್ವೈತ್ ಮನಸ್ಸು 4 ವರ್ಷದ ಹಿಂದೆ ಹೋಗಿತ್ತು. ಅವರು ಮದುವೆ ಆದ ಹೊಸದರಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಈಗ ಮತ್ತೊಮ್ಮೆ ಅದ್ವೈತ್ಗೆ
ತನ್ನವಳ ಮೇಲೆ ಮತ್ತದೇ ಪ್ರೀತಿ ಆಗಿದೆ. ಹುಡುಗಿ ಅದೇ ದರಿದ್ರಿ ಆಗಿದ್ರು ಶಿವನ ಮನಸ್ಸು ಮಾತ್ರ ಬೇರೆ ಥರ ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದೆ. ಅವಳ ಜೊತೆ ಇದ್ದರೆ ಅದೇನೋ ಇವಳು ನನ್ನೋಳು ಎನ್ನೋ ಫೀಲ್ ಹುಡುಗನಿಗೆ. ಮತ್ತೊಮ್ಮೆ ಅವನ ಮನದಲ್ಲಿ ನಿನ್ನ ಯಾರು ನೋಡಬಾರದು, ನೋಡಿದರೆ ಕಣ್ಣು ಕೀಳುವೆ ಜೋಪಾನ ಎನ್ನೋ ಹಾಡು ಮನದಲ್ಲೇ ಹಾದು ಹೋಗಿತ್ತು. ಇದಾದ 1 ವಾರಕ್ಕೆ ಮನೆ ಗ್ರೂಪ್ ಪ್ರವೇಶ. ಅಲ್ಲಿ ಸ್ವತಃ ಅದ್ವೈತ್ ನಿಂತು ರೆಡಿ ಮಾಡಿದ್ದ. ಹುಡುಗಿ 2 ದಿನ ಇದ್ದಂಗೆ ಬಂದಿತು. ಅದ್ವೈತ್ ಪೂಜೆಗೆ ರೆಡಿ ಮಾಡಿಸಿ ಮಿಕ್ಕೆಲ್ಲವನ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದ. ಹಾಗಾಗಿ ಹುಡುಗನಿಗೆ ಅಷ್ಟೇನು ಕೆಲಸ ಇಲ್ಲ. ಇಡೀ ಅವರ ಫ್ಯಾಮಿಲಿನಲ್ಲೇ ಯಾರು ಕಟ್ಟಿಸದಂಥ ಡೂಪ್ಲೆಕ್ಸ್ ಮನೆ, ಜೊತೆಗೆ ಪಕ್ಕದಲ್ಲಿ ಕೂಡ ಪ್ರಭಾವತಿಯವರಿಗಾಗಿ ಸೇಮ್ ಅದೇ ಥರ ಮನೆ ಕಟ್ಟಿಸಲಾಗಿತ್ತು. ಅಂದು ಬೆಳಗಿನ ಜಾವದಿಂದ ಪೂಜೆ ಹೋಮ ಎಂದು ಶುರು ಮಾಡಿದರು. ಅದ್ವೈತ್ ಮತ್ತೆ ಧರಿತ್ರಿ ಇಬ್ಬರು ಕೂತು ಹೋಮ ಮುಗಿಸಿ ಪೂಜೆ ಮುಗಿಸಿ ಬಂದವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಿದರು. ಅಂದು ಅದ್ವೈತ್ ಧರಿತ್ರಿ ಜೋಡಿ ನೋಡೋಕೆ 2 ಕಣ್ಣು ಸಾಲದು. ಮುದ್ದಾಗಿ ರೆಡಿಯಾಗಿ ಸೀರೆಯಲ್ಲಿ ಇರುವ ಹುಡುಗಿ ನೋಡಿದ್ರೆ ಪ್ರತಿ ಕ್ಷಣ ಅದ್ವೈತ್ ಕಣ್ಣು ಅವಳಿಂದ ದೂರ ಸರಿಯುತ್ತಿರಲಿಲ್ಲ. ತನ್ನ ಹೆಂಡತಿ ಮಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಹುಡುಗ ಖುಷಿಯಾಗಿದ್ದ. ಅದ್ವೈತ್ ನೆಪಕ್ಕೆ ಮಾತ್ರ ಅವರ ಮನೆಯವರನ್ನ ಕರೆದಿದ್ದ. ಬಟ್ ಅವರನ್ನ ಯಾವ ಕೆಲಸಕ್ಕೂ ಕರೆಯುತ್ತಿರಲಿಲ್ಲ. ಮಿಕ್ಕೆಲ್ಲ ಕೆಲಸನೂ ಧರಣಿ, ದರ್ಶನ್ ಮತ್ತೆ ಪ್ರಭಾವತಿಯವರೇ ಮಾಡ್ತಿದ್ರು. ಅಂದು ಸಂಜೆ ಎಲ್ಲ ಮುಗಿತು. 2 ಮನೆಯಲ್ಲೂ ಅಲ್ಲಿ ಉಳಿಯಲು ಬೇಕಾದ ಕೆಲವು ವಸ್ತುಗಳನ್ನು ಹುಡುಗ ತರಿಸಿದ್ದ. ಧರಿತ್ರಿ ಕನಸು ಒಂದು ರೀತಿ ಫುಲ್ಫಿಲ್ ಆಗಿತ್ತು. ಸುಸ್ತಾಗಿ ಬೆಡ್ ಮೇಲೆ ಮಲಗಿರುವ ಹುಡುಗಿ ನೋಡಿದ ಅದ್ವೈತ್ ಪಾಪ ಎಂದು ಅವಳನ್ನು ಮಲಗಲು ಬಿಟ್ಟು, ಅವರ ಮನೆ ಹತ್ತಿರ ಒಂದು ಅಮ್ಮ ಮಗಳಿರುವ ಫ್ಯಾಮಿಲಿ, ಅವ್ರಿಗೆ ಇಂದು ಮುಂದು ಯಾರಿಲ್ಲ. ಅವ್ರಿಗೆ ಧರಿತ್ರಿ ಇಲ್ಲಿ ಬಂದಾಗೆಲ್ಲ ಸಹಾಯ ಮಾಡೋಳು. ಅವರನ್ನೇ ಈ ಮನೆ ಕೆಲಸ ಮಾಡಿಕೊಂಡು ಇರೋಕೆ ಅದ್ವೈತ್ ನೇಮಿಸಿದ್ದ. ಇಲ್ಲಿಗೆ ಬಂದ ಮೇಲೆ ಧರಿತ್ರಿಗೆ ತೊಂದರೆ ಆಗಬಾರ್ದು ಎಂದು. ಪ್ರಭಾವತಿಯವರು ಮಗು ಕರ್ಕೊಂಡು ಬಂದು ನೋಡಿದ್ರೆ ಹುಡುಗಿ ಮಲಗಿತ್ತು. ಅದಕ್ಕೆ ನಾನೇ ಮಲಗಿಸ್ತೀನಿ, ನೀವು ಕೂಡ ರೆಸ್ಟ್ ಮಾಡಿ ಎಂದು ಮಗುನ ಅವರ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಮಲಗಿದ್ದ ಧರಿತ್ರಿ ಮುಖ ನೋಡಿದ ಅದ್ವೈತ್ಗೆ ಇನ್ನೂ ಜಾಸ್ತಿ ದಿನ ಇಲ್ಲ ಧರಿತ್ರಿ ನನ್ನ ಜೊತೆಗೆ ಯಾವಾಗಲೂ ಇರ್ತಾಳೆ ಅನ್ನೋದು ನೆನೆದು ಅದೇನೋ ಖುಷಿ ಹುಡುಗನಿಗೆ. ಧರಿತ್ರಿ ಪಕ್ಕ ಮಲಗಿ ಸೀರೆ ಕೂಡ ಬದಲಾಯಿಸದೆ ಹುಡುಗಿ ಮಲಗಿದ್ದಾಳೆ ಎಂದುಕೊಂಡ. ಅದ್ವೈತ ಅವಳ ಮುಖದ ಮೇಲೆ ಸುರುಳಿ ಸುತ್ತಿದಂತೆ ಇರುವ ಕೂದಲು ಸರಿಸಿ, ನಾನು ನನ್ನ ಜೀವನದಲ್ಲಿ ಈ ಥರ ಒಂದು ಲಕ್ಸುರಿ ಮನೆ ಕಟ್ತೀನಿ ಅಂದುಕೊಂಡಿರಲಿಲ್ಲ ಚಿನ್ನಮ್ಮ, ಇದಕ್ಕೆಲ್ಲ ನೀನೇ ಕಾರಣ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು, ನೀನು ಬಂದ ಮೇಲೆ ನಾನು ಊಹಿಸೇ ಇರದಂಥ ಜೀವನ ಕೊಟ್ಟಿದ್ದು ನೀನೇ ಕಣೆ ಹುಡುಗಿ, ನಿನಗೇನು ಕೊಡಲಿ ಸಂತೋಷಕ್ಕೆ ಎಂದು ತಾನೇ ಹೇಳಿಕೊಂಡು ನೀನೇ ನನಗೆ ಕೊಡು ಚಿನ್ನಮ್ಮ, ಜೀವನ ಪೂರ್ತಿ ನೀನು ಈ ಅದ್ವೈತ್ ಜೊತೆಯಲ್ಲೇ ಇರುವಂಥ ಗಿಫ್ಟ್ ಎಂದು ಅವಳ ಮುಂಗೈಗೆ ಮುತ್ತಿಟ್ಟ. ಇನ್ನೊಂದು ಕಡೆ ಇಡೀ ಅದ್ವೈತ್ ರಿಲೇಟಿವ್ ಮತ್ತು ಅವರ ಸ್ವಂತ ಮನೆಯವರೇ ಹೊಟ್ಟೆ ಉರ್ಕೊಂಡು ಹೋಗಿದ್ರು. ಇಂಥ ಮನೆ ಕಟ್ಟಿಸ್ಕೊಂಡ್ರಲ್ಲ ಅಂತ. ಅದ್ವೈತ್ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತೇನೆ ಆ ಮನೆಗೆ, ಇನ್ನು ಈ ಹಳೆ ಮನೆಯಲ್ಲಿ ಇರೋದು ಬೇಡ ಎಂದು ತುಂಬ ಬೀಗ್ತಿದ್ರು. ನಾವೇ ಆ ಮನೆ ಕಟ್ಸಿರೋದು ಎಂದು. ಆದರೆ ಅದ್ವೈತು ಮನೆ ಗೃಹ ಪ್ರವೇಶಕ್ಕೆ ಹೇಳೋಕೆ ಬಂದಾಗ, ನೀವು ಏನೇನೋ ಮನಸ್ಸಲ್ಲೇ ಇಟ್ಕೊಂಡು ಬರೋ ಹಾಗಿಲ್ಲ, ಬಂದ್ವಾ ಊಟ ಮಾಡಿದ್ವಾ ಅಂತ ಬರ್ತಾ ಇರಬೇಕು. ಅದು ಬಿಟ್ಟು ಅಲ್ಲಿ ನನ್ನ ಹೆಂಡತಿ ಬಗ್ಗೆ ಆಗಲಿ ಅವರ ತವ್ರ ಮನೆಯವ್ರ ಬಗ್ಗೆ ಆಗಲಿ ಮಾತಾಡೋದಾದರೆ ನೀವು ಬರಲೇಬೇಡಿ, ಇಲ್ಲೇ ಇದ್ಬಿಡಿ ಎಂದಿದ್ದ ಮುಲಾಚಿಲ್ಲದೆ. ಈ ಮಾತು ಕೇಳಿದ ಅದ್ವೈತಮ್ಮ ಹೀಗೆಲ್ಲ ಇವನು ಮಾತಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅವಳು ಎಂದು ಧರಿತ್ರಿ ಮೇಲೆ ಕೋಪಗೊಂಡಿದ್ರು. ಮುಂದೆ ಇದೇ ಕೋಪ ಧರಿತ್ರಿಗೆ ತೊಂದರೆ ಕೊಡುತ್ತೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಅದ್ವೈತ್ ಮಾತ್ರ ತನ್ನ ಮನಸ್ಸಿನಲ್ಲೇ ಕನಸಿನ ಗೋಪುರನೇ ಕಟ್ಕೊಂಡು ಅವಳ ಆಗಮನಕ್ಕಾಗಿ ಕಾದು ಕೂತಿದ್ದಾನೆ. ಆದರೆ ಧರಿತ್ರಿ ಯಾರ ಸಹಾಯನೂ ಬಯಸದೆ ತಾನು ಇಷ್ಟು ದಿನ ಕಷ್ಟಪಟ್ಟು ದುಡಿದು ಲೋನ್ ಮೇಲೆ ತಾನು ಅಂದುಕೊಂಡಂತೆ ಮನೆ ಕಟ್ಟಿಸಿ ಅದೇ ಮನೆಯಲ್ಲಿ ಹಾಯಾಗಿ ರಾಣಿ ಥರ ನೆಮ್ಮದಿಯಾಗಿ ಮಲಗಿದ್ದಾಳೆ. ಮುಂದೆ ಧರಣಿ ಮದುವೆ ಪ್ರಿಪ್ರೇಷನ್ನಲ್ಲಿ ನಮ್ಮ ಜೋಡಿ ಕಣ್ಣೋಟಗಳ ಸರಿ ಮಾಡೋಣ ಎಂದಿನಂತೆ ಕತೆ ಮುಂದುವರಿಯೋದು.
ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.